ಎಲ್ರಿಗೂ ನಮಸ್ತೆ. ಮೊದಲಿಗೆ ನಮ್ಮ ಮಾಧ್ಯಮ ಮಿತ್ರ ವೃಂದದವರಿಗೆ, ಜನಶಕ್ತಿ ನ್ಯೂಸ್ ಚಾನಲ್ ತಂಡದವರಿಗೆ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇತ್ತೀಚೆಗಷ್ಟೇ ಜನಶಕ್ತಿ ನ್ಯೂಸ್ ಚಾನಲ್ಗಳ ಹಲವಾರು ಕಾರ್ಯಕ್ರಮಗಳನ್ನ ನಾನು ನೋಡ್ತಾ ಇರ್ತೀನಿ. ಅದರಲ್ಲಂತೂ ಈ ರಸಪ್ರಶ್ನೆ ಕಾರ್ಯಕ್ರಮ ಹಲವಾರು ಕಡೆ ಶಾಲೆಗಳಲ್ಲಿ ಮಾಡ್ತಾಯಿದ್ರು. ಸೊ ನಾನು ನನ್ನ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆ ತಾವರೆಕೆರೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಸಹ ಅವರಲ್ಲಿರುವಂತಹ ಟ್ಯಾಲೆಂಟ್ನ ನಾವು ಈ ಒಂದು ನ್ಯೂಸ್ ಚಾನಲ್ ಮುಖಾಂತರ ನಾವು ತೋರಿಸ್ಬೋದು. ಇದರಿಂದ ನಮ್ಮ ಶಾಲೆಯ ಮಕ್ಕಳು ಕಲಿಕೆಯಲ್ಲಿ ಎಷ್ಟು ಮುಂದೆ ಇದ್ದಾರೆ ಹಾಗೂ ಕಲಿಕಾ ಬೋಧನೆಯಲ್ಲಿ ನಮ್ಮ ಶಾಲಾ ಶಿಕ್ಷಕರು ಎಷ್ಟು ಮುಂದೆ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ತಿಳಿಸಬಹುದು ಅಂದ್ಬಿಟ್ಟು ನಾನು ನಮ್ಮ ನ್ಯೂಸ್ ಚಾನಲ್ ಅವ್ರಿಗೆ ಕರೆ ಮಾಡಿದಾಗ ಅವರು ದಯವಿಟ್ಟು ಅವರು ತುಂಬಾ ಬ್ಯುಸಿ ಬಿಡಿ, ಈಗಲೂ ಸಹ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ಇದ್ರ ಜೊತೆಗೆ ಇದ್ರ ಮಧ್ಯೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಶಿಕ್ಷಕರಿಗೆ ಬೆಲೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮನ ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಅವ್ರ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಮಕ್ಕಳು ಸಹ ಫಸ್ಟ್ ಟೈಮು ಕ್ಯಾಮ್ರಾಗಳ ಮುಂದೆ ಕೂತು ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ನೀವು ಉತ್ತರ ಕೊಟ್ಟಿದ್ದೀರಾ. ಬಹುಶಃ ಇನ್ನೂ ನಿಮಗೆ ಉತ್ತರ ಗೊತ್ತಿದ್ದು ನಿಮಗೆ ಸ್ವಲ್ಪ ನರ್ವಸ್ ಆಯಿತು ಅಂತ ಅಂದ್ಕೋತೀನಿ. ಇನ್ನೂ ಸಾಧ್ಯವಾದಷ್ಟು ಇದನ್ನ ಈಗಲೇ ಎಲ್ಲ ಸೋಲು ಗೆಲುವಿನ ಮೆಟ್ಟಿಲಿನ ಹಾದಿ ಅಂತ ಹೇಳ್ತಾರೆ. ಯಾರು ಏನು ಟೆನ್ಷನ್ ತೊಗೋಬೇಡಿ, ಭಯ ಪಡಬೇಡಿ. ಎಲ್ಲರೂ ಗೆದ್ದಿದ್ದೀರಾ, ಎಲ್ಲರೂ ಆನ್ಸರ್ ಮಾಡಿದ್ದೀರಾ, ಅದಕ್ಕೊಂದು ಖುಷಿ ಪಡಬೇಕು. ಇನ್ನು ನಿಮಗೆ ಇನ್ನೂ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತಾ ಮಗದೊಮ್ಮೆ ಈ ಶಾಲೆಯ ಶಿಕ್ಷಕರಿಗೆ ವೃಂದದವರೆಗೂ ಹಾಗೂ ನಮ್ಮ ಜನಶಕ್ತಿ ನ್ಯೂಸ್ ಚಾನಲ್ ಎಂಟೈರ್ ಟೀಮ್ಗೆ ಒಂದು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.